ಸಾರಾಯಿ ಅಂಗಡಿ ಮುಚ್ಚಿ, ಸಾರಾಯಿ ಅಂಗಡಿ ಮುಚ್ಚಿ, ಸಾರಾಯಿ ಅಂಗಡಿ ಮುಚ್ಚಿ, ಸಾರಾಯಿ ಅಂಗಡಿ ಮುಚ್ಚಿ, ಸಾರಾಯಿ ಅಂಗಡಿ. ಟ್ರಾಫಿಕ್ ರಾಮ್ ಸ್ವಾಮಿ, ಮೊದ್ಲು ಕೆಳಗಿಡ್ ಬನ್ರಿ. ಸ್ಕೂಲ್ ಹತ್ರ ದೇವಸ್ಥಾನದ ಹತ್ರ ಸಾರಾಯಿ ಅಂಗಡಿ ಇರಬಾರ್ದು ಅಂತ ಗೊತ್ತಿಲ್ವೇನ್ರಿ ನಿಮ್ಗೆ? ನಾನು ಹೇಳೋದನ್ನ ಕೇಳ್ರಿ. ನೀವು ಕೇಳೋದಕ್ಕೆಲ್ಲ ನಾವಿರೋದು, ನಾವು ಹೇಳೋದನ್ನ ನೀವು ಕೇಳಬೇಕು. ದಯವಿಟ್ಟು ಕೆಳಗಿಳಿರಿ ಸರ್. ಮಿಸ್ಟರ್ ರಾಮಸ್ವಾಮಿ, ನಾನು ಫೈನಾನ್ಸ್ ಸೆಕ್ರೆಟರಿ, ಮಿನಿಸ್ಟ್ರಿಂದ ಬರ್ತಾ ಇದ್ದೀನಿ. ನೀವು ಮಿನಿಸ್ಟ್ರಿಯಿಂದ ಬಂದಿದಿರೋ ಪಾರ್ಲಿಮೆಂಟ್ ಇಂದ ಬಂದಿದಿರೋ ನನಗೆ ಗೊತ್ತಿಲ್ಲ. ಮೊದ್ಲು ಸಾರಾಯಿ ಅಂಗಡಿನ ಮುಚ್ಚಿಸ್ತಿರೋ ಇಲ್ವೋ? ಇದು ಗವರ್ನಮೆಂಟ್ ಅಂಗಡಿ, ನೀನ್ ಅನ್ಕೊಂಡಂಗೆಲ್ಲ ಮುಚ್ಚಕ್ಕಾಗಲ್ಲ. ಸರಿ, ನೀವ್ ಅನ್ಕೊಂಡ್ ಹಾಗೆ ಮುಚ್ಚೋದಕ್ಕಾಗಲ್ಲ. ನಾನ್ ಅನ್ಕೊಂಡಂಗೆ ಇಲ್ಲಿಂದ ಬೀಳ್ಬೋದ್ ತಾನೆ? ನೀನ್ ಮುಚ್ಚಿಬಿಟ್ರೆ ಸರ್ಕಾರಕ್ಕೆ ವರಮಾನ ಎಲ್ಲಿಂದ ಬರುತ್ತೆ? ಒಂದು ದಿನಕ್ಕೆ ಚೆನ್ನೈ ಒಂದರಲ್ಲೇ ಹೆಚ್ಚು ಕಮ್ಮಿ 10 ಜನ ಹೆಣ್ಮಕ್ಳು ವಿಧವೆಯರಾಗ್ತಿದ್ದಾರೆ. ನಿಮಗೆ ಪಬ್ಲಿಕ್ ಪ್ರಾಣ ಮುಖ್ಯನಾ ಅಥವಾ ವರಮಾನ ಮುಖ್ಯನಾ? ಅಯ್ಯೋ ಸ್ವಾಮಿ, ಸರ್ಕಾರ ಸಾಲದಲ್ಲಿದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಾ? ಸಾಲ ಅಂತಿರಲ್ಲ, MLAಗಳ ಸಂಬಳ ಏರ್ತಾನೆ ಇದೆ. ಇದೆಲ್ಲ ಮಾತಾಡಕ್ ಟೈಮ್ ಇಲ್ಲ, ಮೊದ್ಲು ಕೆಳಗಿಳಿಯಪ್ಪ. ಅದನ್ನೇ ನಾನು ಹೇಳ್ತಾ ಇರೋದು, ಇದೆಲ್ಲ ಮಾತಾಡೋದಕ್ ಟೈಮ್ ಇಲ್ಲ. ಅಂಗಡಿ ಮುಚ್ಚೋದಕ್ ಹೇಳ್ತೀಯೋ ಇಲ್ಲ ಇಲ್ಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋ. ಚೆನ್ನೈನ ವಿರುಗಂಬಾಕದ ದೇವಸ್ಥಾನದ ಪಕ್ಕದಲ್ಲಿರೋ ಸಾರಾಯಿ ಅಂಗಡಿ ಮುಚ್ಚಿಸಬೇಕು ಅಂತ ಟ್ರಾಫಿಕ್ ರಾಮಸ್ವಾಮಿ ಇಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಅವರೊಂದಿಗೆ ಮಾತುಕತೆ ನಡೆಸಲು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಶಟರ್ ಇಳಿಸಪ್ಪ.